ನೋಡಿ ಇಲ್ಲಿ ಅಭಿಮನ್ಯು ಜೊತೆಗೆ ತಾಯಿ ಗಂಗಮ್ಮ ತಾಯಿಯ ಅಲಂಕಾರ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪಾ ಇವತ್ತಿನ ವಿಷಯ ಅಂತಂದ್ರೆ, ನಾನ್ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದೆ. ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಅನ್ಕೊಂಡ್ ಹೋದೆ, ಸುಮ್ಮನೆ ಏನೋ ಅನ್ಕೊಂಡ್ ಹೋದೆ, ಬಟ್ ಇಲ್ಲಿ ನೋಡ್ಬೇಕು, ಸಖತ್ತಾಗಿದೆ. ಅಭಿಮನ್ಯು ಇದ್ನಲ್ವಾ, ಅಭಿಮನ್ಯು ಸಮೇತ ಇದ್ದಾರೆ. ನನ್ಗೆ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಯ್ತು. ತಾಯಿಯ ಅಲಂಕಾರ ದಿನೇ ದಿನೇ ಡಿಫ್ರೆಂಟ್ ಆಗಿದೆ. ಏನ್ ಸಖತ್ತಾಗಿ ಅಲಂಕಾರ ಮಾಡ್ತಿದ್ದಾರೆ ಅಂತಂದ್ರೆ, ನಾವು ಶುಕ್ರವಾರ ಹೋಗಿದ್ದು, ಹಾಗಾಗಿ ಸ್ವಲ್ಪ ರಶ್ ಇತ್ತು. ದಸರಾ ಹಬ್ಬ ಅಲ್ವಾ, ಹಾಗಾಗಿ ನಾವು ಶುಕ್ರವಾರ ಹೋಗಿದ್ದು, ರಶ್ ಇತ್ತು. ತಾಯಿಗೆ ಎಷ್ಟು ತುಪ್ಪದ ದೀಪ, ಮತ್ತೆ ಲೆಮನ್ ದೀಪ, ಲಿಂಬೆ ಹಣ್ಣಿನ ದೀಪ, ಅಚ್ಚು ಬೆಲ್ಲದ ದೀಪ, ಬೇರೆ ತುಂಬಾ ವಿಧವಾದ ದೀಪದಿಂದ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂತಿದ್ರು ಭಕ್ತರು. ಹಾಗೆ ತಾಯಿಯ ಹೊರಗಡೆ ಅಂತೂ ನಾನು ಎಲ್ಲೂ ನೋಡಿಲ್ಲ. ನೋಡಿ ತ್ರಿಶೂಲ ನೋಡಿ ಹೇಗಿದೆ ತಾಯಿಯ ತ್ರಿಶೂಲ. ವಾವ್, ನೋಡಕ್ಕೆ ಎರಡು ಕಣ್ಣು ಸಾಲದು. ತಾಯಿನೇ ಆ ತ್ರಿಶೂಲದಲ್ಲಿ ಮೂಡಿ ಬಂದಿದ್ದಾಳೇನೋ ಅನ್ನೋ ತರ ಇದೆ ತ್ರಿಶೂಲ. ಮತ್ತೆ ಅರ್ಶಿನ ಕುಂಕುಮ ಹಚ್ಚಿದ್ರಲ್ಲ ತ್ರಿಶೂಲ, ಮತ್ತೆ ಈ ಕಂಬಕ್ಕೆಲ್ಲ ಅರ್ಶಿನ ಕುಂಕುಮ ಎಷ್ಟು ನೀಟಾಗಿ ಹಚ್ಚಿದ್ರು ಅಂತಂದ್ರೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಯ್ತು ಅಂದ್ರೆ ಅಷ್ಟು ಸಮಾಧಾನ ಆಯ್ತು. ಅಷ್ಟು ಚೆನ್ನಾಗಿ ಹಚ್ಚಿದ್ದಾರೆ. ಎಲ್ರು ಒಮ್ಮೆ ಹೋಗ್ಲೇಬೇಕಾಗಿರುವಂತ ಒಂದು ಸ್ಥಳ ಇದು ಅಂತ ಹೇಳ್ತಾ, ಇಲ್ಲಿ ನೋಡಿ ಈ ವರ್ಷದ ಪ್ರತಿ ಶುಕ್ರವಾರ ಮೂಡಿ ಬಂದ ಅಲಂಕಾರ ಅಂತೇಳಿ ಅಲ್ಲಿ ಬೋರ್ಡ್ ಸಮೇತ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ನೀಟಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದ್ರೆ, ಅದರ ಜೊತೆ ಭೀಮನ್ನು ಸೇರಿಸಿ ಮಾಡಿದ್ದಾರೆ ಅಲಂಕಾರ. ವಿಶೇಷ ಅಂದ್ರೆ ಅದೇ ಒಂದು ವಿಶೇಷ ಅಂತ ಹೇಳ್ಬಹುದು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ತುಂಬಾನೇ ರಶ್ ಇತ್ತು. ನನಗೆ ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ, ಅಲ್ಲಿ ತಾಯಿ ದರ್ಶನ ಪಡೆಯಕ್ ಆಗ್ತಿರ್ಲಿಲ್ಲ. ಆದ್ರೂ ಸ್ವಲ್ಪ ವಿಡಿಯೋ ಮಾಡಿದೆ, ಅಷ್ಟೇನು ವಿಡಿಯೋ ಮಾಡಲಿಲ್ಲ. ಬಟ್ ನೋಡಿ ಈ ವಿಗ್ರಹ ಎಷ್ಟು ಅಡಿ ಇದೆ ಅಂತ ಗೊತ್ತಾ? 8 ಅಡಿ ವಿಗ್ರಹ ಇದು. ತಾಯಿ ಗಂಗಮ್ಮ ತಾಯಿಯ ವಿಗ್ರಹ ಎಷ್ಟು ಚೆನ್ನಾಗಿ ಅಲಂಕಾರ, ಸಾಗರವೇ ಬಂದಿತ್ತು ಅನ್ನೋ ತರ ಇತ್ತು. ತುಂಬಾ ಚೆನ್ನಾಗಿತ್ತು. ದರ್ಶನ ಅಂತೂ ಎಷ್ಟು ನೀಟಾಗಿ ಆಯ್ತು ಅಂತಂದ್ರೆ ಅಷ್ಟು ಚೆನ್ನಾಗಿ ದರ್ಶನ ಆಯ್ತು ನಮ್ಗೆ. ತಾಯಿ ಕಾಪಾಡಮ್ಮ ಅಂತ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಒಳಗಡೆ ಪೂಜೆ ನಡೀತಾ ಇದೆ. ನೋಡಿ, ಮಹಾಮಂಗಳಾರತಿ ನಡೀತಾ ಇತ್ತು. ಮಂಗಳಾರತಿ ನಂತರ ನೋಡಿ, ಕಾಪಾಡಮ್ಮ, ಎಲ್ರಿಗೂ ಕಾಪಾಡಮ್ಮ, ಎಲ್ರಿಗಿಂತ ಸ್ವಲ್ಪ ಜಾಸ್ತಿ ನನಗೆ ಕಾಪಾಡಮ್ಮ ಅಂತ ನಾನು ಬೇಡ್ಕೊಂಡ್ಬಿಟ್ಟು ಬಂದೆ. ಅಭಿಮನ್ಯು ನೋಡಿ ಎಷ್ಟು ನೀಟಾಗಿ, ಮೈ ಜುಮ್ ಅಂತಿತ್ತು ಅಲ್ಲಿ ನೋಡಿದ ತಕ್ಷಣ. ಎಲ್ರಿಗೂ ಮಂಗಳಾರತಿ ತಂದು ಕೊಟ್ಟಿದ್ದಾರೆ. ಎಲ್ರಿಗೂ ಮಂಗಳಾರತಿ ಕೊಡ್ತಾ ಬರ್ತಿದ್ದಾರೆ ಪೂಜಾರರು. ಎಲ್ರಿಗೂ ಮಂಗಳಾರತಿ ಕೊಟ್ಟಿದ್ದಾದ್ಮೇಲೆ ನಮ್ ಸೈಡು ಬಂದ್ರು. ನಾವು ಇನ್ನೇನ್ ಮಂಗಳಾರತಿ ತಗೊಂಡ್ವಿ. ಮಂಗಳಾರತಿ ತಗೊಂಡ್ಬಿಟ್ಟು ಪ್ರಸಾದನೂ ತಗೊಂಡ್ವಿ. ಪ್ರಸಾದ ತಗೊಂಡಿದ್ದಾದ್ಮೇಲೆ ಇನ್ನೇನು ಹೋಗೋದೇನೋ ಅನ್ಕೊಂಡೆ. ಆದ್ರೆ ತಾಯಿ ಮಡಿಲಲ್ಲಿ ನಾನು ಎಲ್ಲೋ ದಾರ ನೋಡ್ದೆ. ಅಪ್ಪ ತಂದೆ, ನನಗೆ ಎಲ್ಲೋ ದಾರ ಸಿಗೋ ಹಾಗೆ ಮಾಡಪ್ಪ, ಒಂದ್ ಕೇಳಿದ್ರೆ ಕೊಡ್ತಾರಾ ಅಂತ ಮನ್ಸಲ್ಲಿ ಅನ್ಕೊಂತಾ ಇದ್ದೆ. ಅಷ್ಟರಲ್ಲಿ ಹೂವ, ತಾಯಿ ಮೇಲಿನ ಹೂವ ಮತ್ತೆ ದಾರ ಎಲ್ಲ ತಗೊಂಬಂದು ಎಲ್ರಿಗೂ ಕೊಡ್ತಾ ಇದ್ರು. ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಆ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನನ್ಗೆ. ಅಷ್ಟು ಖುಷಿ ಆಗ್ತಿತ್ತು ಅಲ್ಲಿ. ನಾನು ಹೆಂಗಪ್ಪ ಕೇಳೋದು ದೇವ್ರ ಮೇಲಿನ ಕೊಡಿ ಅಂತ ಅನ್ಕೊಂಡ್ರೆ, ಆದ್ರೆ ಅವರೇ ತಂದ್ಕೊಟ್ರು. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗೋಯ್ತು. ಆ ಖುಷಿ ನನ್ಗೆ ತಡ್ಕೊಳಕ್ ಆಗ್ತಿಲ್ಲ. ಹಾಗೆ ತಾಯಿಯ ಹಣೆ ಮೇಲಿಂದ ಕುಂಕುಮನ ತಂದು ಭಕ್ತಾದಿಗಳಿಗೆಲ್ಲರೂ ಹಚ್ಚುತ್ತಾ ಇದ್ರು. ಅದು ನನಗೆ ಇನ್ನೂ ಇಷ್ಟಪಟ್ಟಿದ್ದಂತಂದ್ರೆ ಅದೊಂದು, ತಾಯಿ ಹಣೆ ಮೇಲಿನ ಕುಂಕುಮ ತಂದು ಹಚ್ತಾ ಇದ್ರು. ನನಗೆ ತುಂಬಾ ಖುಷಿನೇ ಅಂದ್ರೆ ತುಂಬಾ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗೋಯ್ತು. ಹಾಗೆ ನಾನಲ್ಲಿ ತಾಯಿ ಕಾಪಾಡಮ್ಮ ಅಂತ ಹೇಳ್ಕೊಂಡು ಮತ್ತೆ ರಿಟರ್ನ್ ಬರ್ಬೇಕಲ್ವಾ, ಮತ್ತೆ ಆಚೆ ಬರ್ತಿದ್ದೆ. ತುಂಬಾ ರಶ್ ಅಂದ್ರೆ ತುಂಬಾ ರಶ್ ಇತ್ತು. ಲಿಂಬೆ ಹಣ್ಣಿನ ಸರಾನೇ ತಂದು ಕೊಡ್ತಾ ಇದ್ರು. ದೇವ್ರ ಮೇಲಿನ ಲಿಂಬೆ ಹಣ್ಣಿನ ಸರ ಯಾರು ಈ ತರ ಕೊಟ್ಟಿದ್ನ ನಾನು ಎಲ್ಲೂ ನೋಡೇ ಇರ್ಲಿಲ್ಲ. ಲಿಂಬೆ ಹಣ್ಣಿನ ಸರಾನೇ ತಂದ್ಕೊಂಡು ಯಾರು ಭಕ್ತರೇ ಎತ್ಕೊಂಡು ಹೋಗ್ತಾ ಇದ್ರು. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನನ್ಗಂತೂ ಆ ಅಕ್ಕವ್ರು ನನಗೆ ಕರ್ಕೊಂಡು ಹೋಗಿದ್ದಕ್ಕೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ನನ್ಗೆ ಗೊತ್ತೇ ಇಲ್ಲ ಆಕ್ಚುಲಿ ಇಲ್ಲಿ ಅಷ್ಟು. ಆದ್ರೂ ಅವ್ರು ನನಗೆ ಬಾ ಹೋಗ್ಬರೋಣ ಅಂತ ಕರ್ಕೊಂಡು ಹೋದ್ರು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತ. ಇನ್ನೊಂದ್ಸತಿ ಫ್ರೀ ಆದಾಗ ನಾನು ನಿಜ ಹೋಗ್ಲೇಬೇಕು ಅನಿಸ್ತಾ ಇದೆ. ಹೋಗಿ ಬರ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಇಲ್ಲಿ ಒಳಗಡೆ ವಿಡಿಯೋ ಎಲ್ಲ ಮಾಡಿದ್ದಾಯ್ತು. ಒಳಗಡೆ ಮಾಡಿದ್ದಾದ್ಮೇಲೆ ಮತ್ತೆ ಆಚೆ ನಾನು ಬರ್ತಿದ್ದೆ. ಆಚೆ ಬರ್ತಿರ್ಬೇಕಾದ್ರೆ ಸ್ವಲ್ಪ ಬಾಗ್ಲಿಂದ ಸ್ವಲ್ಪ ತಾಯಿ ದರ್ಶನ ಇನ್ನೊಂದ್ಸತಿ ಪಡ್ಕೊಳ್ಳೋಣ ಅಂತ ಹಾಗೆ ವಿಡಿಯೋ ಮಾಡ್ಕೊಂಡು ದರ್ಶನ ಪಡ್ಕೊಂಡು ಮತ್ತೆ ರಿಟರ್ನ್ ಆಚೆ ಬಂದೆ. ಆಚೆ ಬಂದು ಹಿಂದೆ ಗಿಡ ಇದೆ ನೋಡಿ, ತುಂಬಾ ಎಷ್ಟು ದೊಡ್ಡದಾಗಿದೆ ನೋಡಿ. ಎಕ್ಕೆ ಗಿಡ ಇದೆ, ಇನ್ನೊಂದು ಗಿಡ ಏನೋ ಇತ್ತು ಅಲ್ಲಿ, ನಾನು ಸರಿಯಾಗಿ ನೋಡ್ಲಿಲ್ಲ, ಗಮನಿಸ್ಲಿಲ್ಲ. ಹಾಗೆ ಮುಂದೆ ಬಂದೆ. ಮುಂದೆ ಇನ್ನೊಂದ್ಸತಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ತಾಯಿ ತ್ರಿಶೂಲ ಅಂತೂ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಮತ್ತೆ ಹೋಗಿ ವಿಡಿಯೋ ಮಾಡಿದ್ದೀನಿ ನೋಡಿ. ತಾಯಿ ತ್ರಿಶೂಲ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನೇರವಾಗಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಪ್ರಸಾದ ಕೊಟ್ಟರು, ಪ್ರಸಾದ ತಿನ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಇನ್ನೇನು ಸರಿ ಆಯ್ತು ಹೋಗೋಣ ಅಂತೇಳಿ ರೆಡಿ ಆದ್ವಿ. ನಾನು ಅಕ್ಕವ್ರ ಗಾಡಿಯಲ್ಲಿ ಅಕ್ಕ ಅವ್ರು ಬಂದ್ರು, ನನ್ನ ಗಾಡಿಯಲ್ಲಿ ನಾನು ಬಂದೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒತ್ತೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗೋಣ. ಥ್ಯಾಂಕ್ ಯು.